ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ನಾವು ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಅಂದರೆ ಏನು, ಮತ್ತು ಆರ್ಡರ್ ಆ್ಯಂಡ್ ಡಿಗ್ರಿ ಹೇಗೆ ಫೈಂಡ್ ಔಟ್ ಮಾಡಬೇಕು, ಮತ್ತು ಒಂದು ಫಂಕ್ಷನ್ನು ಡಿಫರೆನ್ಷಿಯಲ್ ಇಕ್ವೇಷನ್ಗೆ ಸೊಲ್ಯೂಷನ್ ಆಗುತ್ತಾ ಇಲ್ವಾ ವೆರಿಫಿಕೇಷನ್ ಹೇಗೆ ಮಾಡಬೇಕು ಅದನ್ನೆಲ್ಲ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ. ಸೊ ಮೆಥಡ್ಸ್ ಆಫ್ ಸಾಲ್ವಿಂಗ್ ದ ಡಿಫರೆನ್ಷಿಯಲ್ ಇಕ್ವೇಷನ್ ಅಂದರೆ ಏನು ಈ ವಿಡಿಯೋದಲ್ಲಿ ನೋಡೋಣ. ಸೊ ನಮಗೆ ಈ ಸಿಲೆಬಸ್ಸಲ್ಲಿರೋದು ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಇಕ್ವೇಷನ್ ಅಂದರೆ ಮ್ಯಾಕ್ಸಿಮಮ್ ಡಿರವೇಟಿವ್ ಯಾವುದು, ಹೈಯೆಸ್ಟ್ ಆರ್ಡರ್ ಡಿರವೇಟಿವ್ dy by dx ಇರುತ್ತೆ. ದ ಪವರ್ ಟು dy by dx ವಿಲ್ ಬಿ 1. ಸೊ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಇಕ್ವೇಷನ್ ಅದರ ಸೊಲ್ಯೂಷನ್ ಮಾತ್ರ ನಮಗೆ PUC ಸಿಲೆಬಸ್ಸಲ್ಲಿದೆ. ಹೈಯರ್ ಡಿಗ್ರಿ ಹೈಯರ್ ಆರ್ಡರ್ ಇಟ್ ವಿಲ್ ಬಿ ಇನ್ ಹೈಯರ್ ಸ್ಟಡೀಸ್. ಓಕೆ, ಈ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಇಕ್ವೇಷನ್ ಸಾಲ್ವ್ ಮಾಡೋದ್ರಲ್ಲಿ 3 ಟೈಪ್ಸ್ ಇದೆ. ಅದರಲ್ಲಿ ಒಂದು ಡಿಫರೆನ್ಷಿಯಲ್ ಇಕ್ವೇಷನ್ ವಿತ್ ವೇರಿಯಬಲ್ ಸಪರಬಲ್, ಇನ್ನೊಂದು ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಷನ್, ಆ್ಯಂಡ್ ಫೈನಲಿ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್. ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಡಿಫರೆನ್ಷಿಯಲ್ ಇಕ್ವೇಷನ್ಸ್ ವಿತ್ ವೇರಿಯಬಲ್ ಸಪರಬಲ್. ಸೊ ಆಸ್ ಐ ಟೋಲ್ಡ್, ಸೊ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಅಂದರೆ dy by dx ಈಸ್ ದ ಹೈಯೆಸ್ಟ್ ಆರ್ಡರ್ ಡಿರವೇಟಿವ್. ಇದಕ್ಕೆ ಪವರ್ 1 ಇರುತ್ತೆ. ಸೊ ನಾಟ್ ಮೋರ್ ದ್ಯಾನ್ 1. dy by dx is equal to, suppose if I consider a function f of x comma y, if this is the given differential equation, ವೇರಿಯಬಲ್ ಸಪರಬಲ್ ಯಾವಾಗ ಯೂಸ್ ಮಾಡ್ಬೋದು, ಈಗ ಡಿಫರೆನ್ಷಿಯಲ್ ಇಕ್ವೇಷನ್ ವಿತ್ ವೇರಿಯಬಲ್ ಸಪರಬಲ್ ಅಂತ ಯಾವಾಗ ಹೇಳ್ಬೋದು, ಇಫ್ ವಿ ಕ್ಯಾನ್ ರೈಟ್ ದ ಗಿವನ್ ಫಂಕ್ಷನ್ dy by dx ನ ಈ ಎಫ್ ಆಫ್ ಎಕ್ಸ್ ಬೈ ಏನು ಕೊಟ್ಟಿರ್ತಾರೆ ಕೊಟ್ಟಿರೋ ಫಂಕ್ಷನ್ನ dy by dx is equal to ಸಮ್ ಫಂಕ್ಷನ್ h of x into g of x ಈ ಫಾರ್ಮ್ಗೆ ಬರೆಯಕ್ಕೆ ಸಾಧ್ಯ ಆದರೆ, ಅಥವಾ h of x into g of y, f of x into g of h of x into g of y ಈ ಟೋಟಲ್ ಫಂಕ್ಷನ್ನ if we can write it as product of two functions, one is in terms of x, another in terms of y, ಅವಾಗ ಏನು ಮಾಡ್ಬೋದು ನಾವು, ವಿ ಕ್ಯಾನ್ ಸಪರೇಟ್ ದ ವೇರಿಯಬಲ್ಸ್. ಯಾವ ರೀತಿ ಬರೀತೀನಿ ನಾನು, dy by g of y is equal to h of x into dx ಅಂತ ಬರ್ಕೋತೀನಿ. ಈಗ ಈ ಲೆಫ್ಟ್ ಹ್ಯಾಂಡ್ ಸೈಡ್ ಫುಲ್ ಇನ್ ಟರ್ಮ್ಸ್ ಆಫ್ y ಅಲ್ಲಿರುತ್ತೆ, ರೈಟ್ ಹ್ಯಾಂಡ್ ಸೈಡ್ ಫುಲ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ಇರುತ್ತೆ. ಇದನ್ನ ಸಾಲ್ವ್ ಮಾಡೋದು ಹೇಗೆ, ಜಸ್ಟ್ ಇಂಟಗ್ರೇಟ್ ಇಟ್ ವಿತ್ ರೆಸ್ಪೆಕ್ಟ್ ಟು ದ ವೇರಿಯಬಲ್ಸ್ ಯಾವ್ಯಾವ್ದಿದ್ರೆ ಅದು ಇಂಟಗ್ರೇಟ್. ವಿ ವಿಲ್ ಗೆಟ್ ಇಟ್ ಆಸ್ ಇಂಟಗ್ರಲ್ ಆಫ್ dy by h of y, sorry g of y is equal to integral of h of x into dx. ಓಕೆ, ಇದನ್ನ ಇಂಟಗ್ರೇಟ್ ಮಾಡಿದಾಗ ಯಾವುದೋ ಒಂದು ನಮಗೆ ಆಂಟಿ ಡಿರವೇಟಿವ್ ಸಿಗುತ್ತೆ. ಅದನ್ನ g of y ಕ್ಯಾಪಿಟಲ್ G of y ಅಂತ ತಗೊಂತೀನಿ. ದಟ್ ಈಸ್ ಈಕ್ವಲ್ ಟು, ಇದನ್ನ ಇಂಟಗ್ರೇಟ್ ಮಾಡಿದಾಗ ನಮ್ಗೆ ಯಾವುದೋ ಒಂದು ಆಂಟಿ ಡಿರವೇಟಿವ್ ಸಿಗುತ್ತೆ h of x. Totally let us add one random constant c. This will be the solution for the given differential equation if we can separate the variables. So if we can separate the variables, ಯಾವ ರೀತಿ ಸಾಲ್ವ್ ಮಾಡಬೇಕು, ವೆರಿ ಸಿಂಪಲ್. ಕೊಟ್ಟಿರೋ ಫಂಕ್ಷನ್ನ ಪ್ರಾಡಕ್ಟ್ ಆಫ್ ಟೂ ಟರ್ಮ್ಸ್ ಆಗಿ ಬರ್ಕೊಬೇಕು. ಒನ್ ಈಸ್ ಇನ್ ಟರ್ಮ್ಸ್ ಆಫ್ ಎಕ್ಸ್, ಅನದರ್ ಇನ್ ಟರ್ಮ್ಸ್ ಆಫ್ ವೈ. ದೆನ್ ಸಪರೇಟ್ ದ ವೇರಿಯಬಲ್ಸ್ with respect to y, with respect to x, integrate and get the solution, required solution. This will be the solution for this differential equation. Right, ಹೀಗೆ ಸಾಲ್ವ್ ಮಾಡಬೇಕು. ಇಂಪಾರ್ಟೆಂಟ್ ಎಕ್ಸಾಮ್ಗೆ 3 ಮಾರ್ಕಲ್ಲಿ ಸುಮಾರು ಸತಿ ಕೇಳಬಹುದು. ಐದರ್ ವೇರಿಯಬಲ್ ಸಪರಬಲ್ ಮೆಥಡ್ ಅಥವಾ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಷನ್, ಇವೆರಡರಿಂದನೇ ಬರೋದು 3 ಮಾರ್ಕಲ್ಲಿ. ಸೊ ವೇರಿಯಬಲ್ ಸಪರಬಲ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹೇಗೆ ಸಾಲ್ವ್ ಮಾಡಬೇಕು ಪ್ರಾಬ್ಲಮ್ಸು, ಒನ್ ಬೈ ಒನ್ ಪ್ರಾಬ್ಲಮ್ಸ್ ನೋಡ್ತಾ ಹೋಗೋಣ. So first one, find the general solution of the differential equation dy by dx is equal to x plus 1 by 2 minus y. ಸೊ ವೇರಿಯಬಲ್ ಸಪರಬಲ್ ಆಗುತ್ತಾ ಇಲ್ವಾ ಫಸ್ಟ್ ಚೆಕ್ ಮಾಡ್ಕೋಬೇಕು. ಕೊಟ್ಟಿರೋ ಫಂಕ್ಷನ್ನ ಇಫ್ ವಿ ಕ್ಯಾನ್ ರೈಟ್ ದ ಫಂಕ್ಷನ್ಸ್ ಆಸ್ h of x into g of y, ಅಂದರೆ ಒಂದು ಫಂಕ್ಷನ್ ಆಫ್ ಎಕ್ಸ್ ಇನ್ನೊಂದು ಫಂಕ್ಷನ್ ಆಫ್ ವೈ ಫಾರ್ಮಲ್ಲಿ ಬರೆಯೋಕ್ಕಾದ್ರೆ ಮಾತ್ರ ನಾವು ವೇರಿಯಬಲ್ ಸಪರಬಲ್ ಮೆಥಡ್ ಯೂಸ್ ಮಾಡ್ಕೋಬೋದು. ಇಲ್ಲ ಅಂದರೆ ಬೇರೆ ಯಾವುದಾದ್ರೂ ಮೆಥಡಲ್ಲಿ ಸಾಲ್ವ್ ಮಾಡಬೇಕಾಗುತ್ತೆ. ಲೆಟ್ ಅಸ್ ಸಿ. ಸೊ dy by dx is equal to ಏನು ಕೊಟ್ಟಿದ್ದಾರೆ, x plus 1 by 2 minus y. ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ ಯಾವ ಥರ ಬರಿಬೋದು, x plus 1 ಫಂಕ್ಷನು ಇಂಟು 1 by 2 minus y ಇನ್ನೊಂದು ಫಂಕ್ಷನು. ಇದನ್ನ h of x ಅಂತ ಅನ್ಕೊಂಡ್ರೆ, ಇದನ್ನ g of y ಅಂತ ಅನ್ಕೊಂಡ್ರೆ, h of x into g of y ಫಾರ್ಮಲ್ ಇದೆ. ಸೊ ವಿ ಕ್ಯಾನ್ ಸಪರೇಟ್ ದ ವೇರಿಯಬಲ್ಸ್. ನಾವು ಸಪರೇಟ್ ಮಾಡಿದ್ರೆ ಏನಾಗುತ್ತೆ, ಇದನ್ನ ಲೆಫ್ಟ್ ಸೈಡ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ ಇದು ಅವಶ್ಯಕತೆ ಇಲ್ಲ, ಜಸ್ಟ್ ನಿಮಗೆ ತೋರ್ಸಕ್ಕೋಸ್ಕರ ಬರ್ದಿದ್ದು. ಜಸ್ಟ್ ಇಲ್ಲೇ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಏನಾಗುತ್ತೆ,
2 minus y into dy is equal to x plus 1 into dx. Just separate the variables. ಎಲ್ಲ y terms ಒಂದ್ ಕಡೆಗೆ ಬರ್ಕೊಳ್ಳಿ, x terms ನ ಇನ್ನೊಂದ್ ಕಡೆಗೆ ಬರ್ಕೊಳ್ಳಿ. ಈಗ left hand side is entirely in terms of y, right hand side is entirely in terms of x. So now integrate it directly. Integrate. So ಏನಾಗುತ್ತೆ? Integral of 2 minus y dy is equal to integral of x plus 1 into dx. So ಏನಾಗುತ್ತೆ ಅವಾಗ? Integral of 2 with respect to y, it is 2y minus integral of y is y square by 2 with respect to y. RHS ಅಲ್ಲಿ it with respect to x, x with respect to x ಆದರೆ x square by 2 plus 1 with respect to x is x, totally in terms of add one constant, that is c. ಇಷ್ಟಕ್ಕೆ ಬಿಡಬಹುದು ಅಥವಾ ಸಿಂಪ್ಲಿಫೈ ಮಾಡೋಗಿದ್ರು ಮಾಡಿ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ general solution, 3 mark question, right? Similarly, find the general solution of the differential equation dy by dx is equal to 1 plus y square by 1 plus x square. Clearly 1 by 1 plus x square, g of x, 1 plus y square, h of x, g of y formal ide. We can separate the variables. So dy by dx is equal to 1 plus y square by 1 plus x square. Just rearrange it. So y terms ನೆಲ್ಲ ಒಂದ್ ಕಡೆ ಬರ್ಕೊಳ್ಳಿ. dy ಇದನ್ನ ನ್ಯೂಮರೇಟರ್ ಅಲ್ಲಿ ಇರೋದು, ಇಟ್ ವಿಲ್ ಕಮ್ ಟು ಡಿನಾಮಿನೇಟರ್ 1 plus y square, that is equal to ಇದು ನ್ಯೂಮರೇಟರ್ ಹೋಯ್ತು dx ಡಿವೈಡ್ ಬೈ ಇದಲ್ಲೇ ಇದೆ 1 plus x square. Now separated the variables, integrate ಮಾಡಿ. Integrate with respect to corresponding variables. LHS ಅಲ್ಲಿ with respect to y integrate ಮಾಡಿ, RHS with respect to x integrate ಮಾಡಿ. ಏನಾಗುತ್ತೆ? Integral of dy by 1 plus y square equal to integral of dx by 1 plus x square. 1 by 1 plus x square ಫಾರ್ಮಲ್ ಇದೆ. ಇಂಟಗ್ರೇಷನ್ ಏನು? tan inverse x place ಅಲ್ಲಿ y, that is equal to RHS is tan inverse x plus c. This is the required solution for the given differential equation, right? Idu kuda very important for 3 mark. Next, find the general solution of the differential equation dy by dx is equal to 1 minus cos x by 1 plus cos x. So ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡಬೇಕಾಗುತ್ತೆ. ಇಂಪಾರ್ಟೆಂಟ್ ಕ್ವೆಶ್ಚನ್ ಎಕ್ಸಾಮ್ ಇದು. dy by dx is equal to 1 minus cos x by 1 plus cos x. ಸೊ ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. ಹೀಗೆ ಸಿಂಪ್ಲಿಫೈ ಹಿಂಗೆ ಮಾಡಿದ್ರೆ ಆನ್ಸರ್ಸ್ ಸ್ವಲ್ಪ ಕಷ್ಟ ಸಿಗೋದು. ಸೊ ಲೆಟ್ ಅಸ್ ಸಿಂಪ್ಲಿಫೈ ಇಟ್. 1 ಮೈನಸ್ ಕಾಸ್ ಎಕ್ಸ್ ಅಂದರೆ ನಮಗೆ ಗೊತ್ತಿದೆ 1 ಮೈನಸ್ ಕಾಸ್ ಎಕ್ಸ್ ಇಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2. 1 ಪ್ಲಸ್ ಕಾಸ್ ಎಕ್ಸ್ ಇಸ್ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2. ಇದು ಹಾಫ್ ಆ್ಯಂಗಲ್ ಫಾರ್ಮುಲಾಸು ನಾನು ಇಂಟಗ್ರೇಷನ್ ಚಾಪ್ಟ್ರಲ್ಲೇ ಕೊಟ್ಟಿದ್ದೀನಿ, ಸ್ವಲ್ಪ ರಿವೈಸ್ ಮಾಡ್ಕೊಳ್ಳಿ. 1 ಮೈನಸ್ ಕಾಸ್ ಎಕ್ಸ್ ಅಂದರೆ 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2, 1 ಪ್ಲಸ್ ಕಾಸ್ ಎಕ್ಸ್ ಅಂದರೆ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2. ಸೊ ಇದನ್ನ ಯೂಸ್ ಮಾಡ್ಕೊಂಡ್ರೆ ನ್ಯೂಮರೇಟರ್ ವಿಲ್ ಬಿಕಮ್ 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2, ಡಿನಾಮಿನೇಟರ್ ವಿಲ್ ಬಿಕಮ್ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2. 2 ಕ್ಯಾನ್ಸಲ್ ಆಯಿತು, ದಟ್ ವಿಲ್ ಬಿಕಮ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಬೈ 2. ಬಟ್ ನಮಗೆ ಟ್ಯಾನ್ಗೆ ಡೈರೆಕ್ಟ್ ಇಂಟಿಗ್ರೇಷನ್ ಇಲ್ಲ. ಏನಾಗುತ್ತೆ ಇವಾಗ? dy by dx is equal to tan square na we can write it as secant square x by 2 minus 1. tan direct integration illa, so secant square x by 2 minus 1. ಈಗ separate the variables. So dy y terms ಇನ್ನೇನು ಇಲ್ಲ, so left hand side only dy, that is equal to ಇದನ್ನ right hand multiply ಮಾಡಿದ್ರೆ secant square x by 2 minus 1 into dx. Integrate it. Integrate. So integral of dy is equal to integral of secant square x by 2 minus 1 into dx. So integral of dy with respect to 1 with respect to dy is y, that is equal to secant square ge integration tan x by 2 by 1 by 2 ಬರುತ್ತೆ, minus integral of 1 is x plus some constancy, or we can write it as y is equal to 2 tan x by 2 minus x plus c. This is the required solution for the differential equation. Very important question for 3 mark, right? ಈ ಫಾರ್ಮುಲಾಸ್ ಯೂಸ್ ಮಾಡೋದು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ತುಂಬಾನೇ ಇಂಪಾರ್ಟೆಂಟ್ ಕ್ವೆಶ್ಚನ್ ಎಕ್ಸಾಮ್ಗೆ, ರೈಟ್? ನೆಕ್ಸ್ಟ್,
Find the general solution of the differential equation dy by dx is equal to root 4 minus y square. So ಇಲ್ಲಿ ಯಾವ ರೀತಿ ಬರಿಬಹುದು ಇದನ್ನ dy by dx is equal to root 4 minus y square. Separate the variables. Dy by root 4 minus y square equal to dx. Integrate ಮಾಡೋಣ. Integrate. So ಏನಾಗುತ್ತೆ integral of dy by root 4 ಅಂದ್ರೆ 2 square minus y square is equal to integral of 1 into dx. ಅಲ್ಲಿ ಏನು ಇಲ್ಲ ಅಂದ್ರೆ 1 ಇರುತ್ತೆ. ಓಕೆ, ನಾವು ಇದು ಯಾವ ಫಾರ್ಮ್ ಅಲ್ಲಿ ಇದೆ 1 by root a square minus x square. 1 by root a square minus x square is sin inverse of x by a. ಫಾರ್ಮುಲಾ ಇಂಟಗ್ರೇಷನ್ ಅಲ್ಲೇ ಗೊತ್ತಿದೆ. 1 by root a square minus x square is sin inverse x by a. So sin inverse y by 2, sin inverse y by 2 is equal to integral of 1 with respect to x is x plus some constant c. So this is the required integral. ಅಥವಾ ಇದನ್ನ ಇನ್ನ ಸಿಂಪ್ಲಿಫೈ ಮಾಡ್ತೀರಾ ಅಂದ್ರೆ y by 2 is equal to sin of x plus c ಅಂತ ಬರಿಬಹುದು, ಅಥವಾ y is equal to 2 times sin of x plus c ಅಂತ ಬರಿಬಹುದು. ಇಷ್ಟೇ ಸಾಕು ಸೊಲ್ಯೂಷನ್. ಬಟ್ ಇನ್ನ ಬೇಕಾದ್ರೆ ಸಿಂಪ್ಲಿಫೈ ಮಾಡಿದ್ರೆ we will get the final solution as y is equal to 2 sin of x plus c. So ಇದು simplified form of this solution. Next, find the general solution of the differential equation dy by dx plus y is equal to 1. ಇದನ್ನ ನಾವು ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ಯೂಸ್ ಮಾಡಿ ಕೂಡ ಸಾಲ್ವ್ ಮಾಡಬಹುದು. ಬಟ್ ವೇರಿಯಬಲ್ ಸಪರದಲ್ಲಿ ಇನ್ನ ಸಿಂಪಲ್ ಆಗಿ ಬರುತ್ತೆ. ಯಾವ ರೀತಿ ಮಾಡೋದು, dy by dx plus y is equal to 1 ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ಗಿವನ್ ಡಿಫರೆನ್ಷಿಯಲ್ ಇಕ್ವೇಶನ್. dy by dx is equal to ಇದನ್ನ ಯಾವ ತರ ಬರೀಬಹುದು, dy by dx is equal to f of x y ಫಾರ್ಮ್ ಬರೆದ್ರೆ ಇದನ್ನ y 1 minus y ಅಂತ ಬರ್ಕೋಬಹುದು. Now separate the variables. So this implies we will get dy by 1 minus y is equal to dx ಆಯ್ತು. Okay, integrate it. Integrate. So we'll get it as integral of dy by 1 minus y is equal to integral of 1 into dx. It is in the form of 1 by x. 1 by x ge integration log mod x. So it is log mod 1 minus y divided by coefficient of y is minus 1. ಅದನ್ನು ಡಿವೈಡ್ ಮಾಡ್ಕೊಬೇಕು. Is equal to integral of x. 1 is x with respect to x plus some constant c. ಅಥವಾ ಇದನ್ನು ಯಾವ ರೀತಿ ಬರಿಬಹುದು, ಈ ಮೈನಸ್ ಲಾಗ್ y ಆಯಿತು. ಸೊ ದೇರ್ ಫೋರ್ ದಿಸ್ ಕ್ಯಾನ್ ಬಿ ಟೇಕನ್ ಆಸ್ ಲಾಗ್ ಎಕ್ಸ್. ಇದನ್ನ ಈ ಕಡೆಗೆ ಶಿಫ್ಟ್ ಮಾಡಿದ್ರೆ ಇದು ಮೈನಸ್ ಬರುತ್ತೆ, ಮೈನಸ್ ಸೈನ್ ಆರ್ ಎಚ್ ಎಸ್ಗೆ ಶಿಫ್ಟ್ ಮಾಡಿದ್ರೆ ಎಕ್ಸ್ ಪ್ಲಸ್ ಲಾಗ್ ಆಫ್ ಮಾಡ್ 1 ಮೈನಸ್ ವೈ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಅಂತ ಬರ್ಕೊಬೋದು. ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಹೀಗಾದರೂ ಬರೀರಿ, ಅಥವಾ ಈ ಸಿನ ರೈಟ್ ಸೈಡ್ಗೆ ಹಾಕಿ ಸಮ್ ಅದರ್ ವೇರಿಯಬಲ್ ಅಂತ ತಗೊಂಡು ಎಕ್ಸ್ ಪ್ಲಸ್ ಲಾಗ್ ಮಾಡ್ 1 ಮೈನಸ್ ವೈ ಅಂತ ತಗೊಂಡು ಹಾಕಬೇಕಾದ್ರೂ ಬರಿಬೋದು. ಸೊ ಬಟ್ ದಿಸ್ ಇಸ್ ಇನಫ್, ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ರೈಟ್. ನೆಕ್ಸ್ಟ್, ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ secant square x tan y dx plus secant square y tan x dy is equal to 0. Very very important question for 3 mark. So variable separable form ಅಲ್ಲಿ ಬರೆಯಕ್ಕಾಗುತ್ತಾ ಚೆಕ್ ಮಾಡಿ. secant square x into tan y dx is equal to ಇದನ್ನ ಆರ್ ಎಚ್ ಎಸ್ ಕಳಿಸಿದ್ರೆ ಮೈನಸ್ secant square y into tan x dy. ಓಕೆ, ನಾವು ಎಕ್ಸ್ ಟರ್ಮ್ಸ್ನೆಲ್ಲ ಇಲ್ಲಿ ಒಂದು ಕಡೆಗೆ ತಗೊಳ್ಳಿ, ವೈ ಟರ್ಮ್ಸ್ನೆಲ್ಲ ಇನ್ನೊಂದು ಕಡೆಗೆ ಹಾಕೋಣ. ಸೊ secant ಸ್ಕ್ವೇರ್ ಎಕ್ಸ್, ಇಲ್ಲಿ ಎಕ್ಸ್ ಟರ್ಮ್ ಟ್ಯಾನ್ ಎಕ್ಸ್ ಬೈ ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಇದೆ secant ಸ್ಕ್ವೇರ್ ವೈ, ಇಲ್ಲಿ ಟ್ಯಾನ್ ವೈ ಡಿನಾಮಿನೇಟರ್ಗೆ ಹೋಯ್ತು ಇಂಟು ಡಿ ವೈ. ವಿ ಕ್ಯಾನ್ ಸಪರೇಟ್ ದ ವೇರಿಯಬಲ್ಸ್. ನಾವು ಇಂಟೆಗ್ರೇಟ್ ಇಟ್. ಇಂಟೆಗ್ರೇಟ್. So we'll get it as secant square x by tan x dx is equal to minus integral of secant square y by tan y dy. ಎರಡೂ ಸೈಡ್ ನೋಡಿ, derivative of tan x is secant square x, derivative of tan y is secant square y with respect to y, ಇಲ್ಲಿ with respect to x. It is in the form of f dash x by f of x. This is also same thing. So integral of
ಎಫ್ ಡ್ಯಾಶ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಏನದು, ಇಟ್ ಈಸ್ ಲಾಗ್ ಮಾಡ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ. ಇದು ಇಂಟಗ್ರೇಷನ್ ಅಲ್ಲಿ ನೋಡಿದೀವಿ ನಾವು, ಅದನ್ನು ಯೂಸ್ ಮಾಡಿ. ಸೊ ಯೂಸಿಂಗ್ ದಿಸ್ ಒನ್ ವಿ ವಿಲ್ ಗೆಟ್ ಇಟ್ ಆಸ್ ಲಾಗ್ ಮಾಡ್ ಟ್ಯಾನ್ ಎಕ್ಸ್ is equal to minus log mod tan y. ಎರಡೂ ಕಡೆ ಲಾಗ್ ಇರೋದ್ರಿಂದ ನಾನು ಕಾನ್ಸ್ಟೆಂಟ್ನು ಕೂಡ ಲಾಗ್ ಸಿ ಅಂತಾನೆ ತಗೊಂತೀನಿ. ಇಟ್ ಈಸ್ ಆರ್ಬಿಟ್ರರಿ ಕಾನ್ಸ್ಟೆಂಟ್, ನಾವೇನು ಬೇಕಾದ್ರೂ ಚೂಸ್ ಮಾಡ್ಬೋದು. ಇಲ್ಲೂ ಲಾಗ್ ಇದೆ, ಇಲ್ಲೂ ಲಾಗ್ ಇದೆ, ಅದಕ್ಕೋಸ್ಕರ ಲಾಗ್ ಸಿ ಅಂತಾನೆ ತಗೊಂತೀನಿ. ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈ ಮಾಡೋಣ ಇದನ್ನ. ಈ ಲಾಗ್ ಮಾಡ್ ಟ್ಯಾನ್ ಎಕ್ಸ್ ಇದು ಲೆಫ್ಟ್ ಸೈಡ್ಗೆ ಬಂದರೆ ಪ್ಲಸ್ ಲಾಗ್ ಮಾಡ್ ಟ್ಯಾನ್ ವೈ ಈಕ್ವಲ್ ಟು ಲಾಗ್ ಸಿ ಆಯಿತು. log m plus log n, it is log m into n, log of mod tan x into tan y is equal to tan c, sorry log c. ಎರಡು ಕಡೆ log cancel ಆಗಿ we will get it as tan x into tan y is equal to c. So this is the required solution for the given differential equation. ಅಥವಾ ಇನ್ನ ಸಿಂಪ್ಲಿಫೈ ಮಾಡ್ತೀರಾ ಅನ್ನೋದಾದ್ರೆ tan y is equal to c by tan x ಅಂತ ತಗೊಂಡು tan y is equal to c cot y ಅಂತಾನು ಬರಿಬೋದು. tan y is equal to c cot x ಅಂತಾನು ಬರಿಬೋದು. ಸಪೋಸ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಅಲ್ಲಿ ಇದ್ರೆ ಆ ತರ ಮಾಡ್ಕೊಳ್ಳಿ, ಬಟ್ ಈ 3 ಮಾರ್ಕಲ್ಲಿ ಕೇಳೋದ್ರಿಂದ ದಿಸ್ ಇಸ್ ಇನಫ್. ಇದು ರಿಕ್ವೈರ್ಡ್ ಸೊಲ್ಯೂಷನ್ ಫಾರ್ ದ ಗಿವನ್ ಡಿಫರೆನ್ಷಿಯಲ್ ಇಕ್ವೇಶನ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಫಾರ್ ಎಕ್ಸಾಮ್. Okay, find the general solution of the differential equation e power x plus e power minus x into dy is equal to e power x minus e power minus x into dx. ಈಗ separate the variables ಏನಾಗುತ್ತೆ, ಇದನ್ನ ಯಾವ ರೀತಿ ಬರ್ಕೋಬಹುದು, e power x plus e power minus x into dy is equal to e power x minus e power minus x into dx. ವೇರಿಯಬಲ್ ನ ಸಪರೇಟ್ ಮಾಡಿದ್ರೆ LHS ಅಲ್ಲಿ dy ಅಷ್ಟೇ ಉಳ್ಕೊಡುತ್ತೆ, y ವೇರಿಯಬಲ್ಸ್ ಇನ್ಯಾವುದೂ ಇಲ್ಲ. ಸೊ dy ಏನಾಗುತ್ತೆ, e ಪವರ್ x ಮೈನಸ್ e ಪವರ್ ಮೈನಸ್ x ಡಿವೈಡ್ ಬೈ e ಪವರ್ x ಪ್ಲಸ್ e ಪವರ್ ಮೈನಸ್ x ಇಂಟು dx. ಓಕೆ, ಈಗ ಇಂಟಗ್ರೇಟ್ ಮಾಡಿ. ಆಲ್ರೆಡಿ ಸಪರೇಟೆಡ್ ದ ವೇರಿಯಬಲ್ಸ್, ಇಂಟಗ್ರೇಟ್ ಇಟ್. ಸೊ ದಿ ಇಂಟೆಗ್ರಲ್ ಆಫ್ 1 ಇಂಟು dy is equal to integral of e power x minus e power minus x by e power x plus e power minus x into dx. LHS derivative of, sorry, integral of 1 with respect to y is y is equal to, it is derivative of e power x is e power x, e power minus x get derivative minus e power minus x. So derivative of denominator is in the numerator. Again it is in the form of f dash x by f of x. Integration ಏನು, log mod f of x, that is log mod f of x ಫಾರ್ಮಲ್ ಏನಿದೆ, e power x plus e power minus x plus some constant c. So this is the required solution, general solution for the given differential equation. Right, next find the general solution of the differential equation dy by dx is equal to 1 plus x square into 1 plus y square. ಇಲ್ಲೂ ಅಷ್ಟೇ separate the variables. Dy by dx is equal to 1 plus x square into 1 plus y square. Already it is in the form of s h of x into g of y. Separate the variables. Dy by 1 plus y square is equal to dx into, that is 1 plus x square into dx. Separated the variables, integrate it. So we'll get it as integral of dy by 1 plus y square is equal to integral of 1 plus x square into dx. So integral of 1 by 1 plus x square is tan inverse x. So tan inverse of y here equal to integral of 1 with respect to x is x. Integral of x square is x cube by 3 plus some constant c. So this is the required solution, general solution of the differential equation. Next, find the general solution of the differential equation y log y dx is minus x into dy equal to 0. ಇದು ಅಷ್ಟೇ, y log y dx is minus x dy equal to 0 ನ ನಾವೇನಂತ ಬರಿಬೋದು, y log y dx is equal to x into dy. Separate the variables, ಏನಾಗುತ್ತೆ, dx ಇದೆ ಇಲ್ಲಿ. ಸೊ dx ಇದು ಲೆಫ್ಟ್ ಸೈಡ್ ಶಿಫ್ಟ್ ಮಾಡಿದ್ರೆ by x is equal to RHS ಏನಾಗುತ್ತೆ, dy by y log y. Integrate
ಏನಾಗುತ್ತೆ ನೋಡಿ, ಇಂಟೆಗ್ರಲ್ ಆಫ್ ಡಿ ಎಕ್ಸ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಡಿ ವೈ ಬೈ ವೈ ಲಾಗ್ ವೈ. ಸೊ ಇದನ್ನ ಯಾವ ರೀತಿ ಬರಿಬೋದು, ಇಂಟೆಗ್ರಲ್ ಆಫ್ ಡಿ ಎಕ್ಸ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ 1 ಬೈ ವೈ ಡಿವೈಡ್ ಬೈ ಲಾಗ್ ವೈ ಇಂಟು ಡಿ ವೈ ಅಂತ ಬರ್ಕೋಬೋದು. ಇದೇನಾಗುತ್ತೆ ನೋಡಿ, ಇಂಟೆಗ್ರಲ್ ಆಫ್ 1 ಬೈ ಎಕ್ಸ್ ಇಸ್ ಲಾಗ್ ಮಾಡ್ ಎಕ್ಸ್ ಈಕ್ವಲ್ ಟು ಎಫ್ ಡ್ಯಾಶ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ದಟ್ ಈಸ್ ಲಾಗ್ ಮಾಡ್ ಎಫ್ ಆಫ್ ಎಕ್ಸ್ ಫಾರ್ಮಲ್ಲಿ ಲಾಗ್ ವೈ ಇದೆ, ಪ್ಲಸ್ ಎರಡು ಲಾಗ್ ಇದೆ, ಆಡ್ ಲಾಗ್ ಸಿ ಆಸ್ ದ ಕಾನ್ಸ್ಟೆಂಟ್. ಓಕೆ, ನೌ ದಿಸ್ ಇಸ್ ಲಾಗ್ mod x minus log of log mod y, that is log y is equal to log c. So log m minus log n is log of m by n, log of x by log y is equal to log c. So log cancel ಆಯ್ತು ಎರಡು ಕಡೆ, we will get x by log y equal to c, ಅಥವಾ or we will get it as x is equal to c log y. This is the required solution for the given differential equation. Right. Next, find the general solution of the differential equation x power 5 dy by dx is equal to minus y to the power of 5. It's simple ಆಗಿದೆ. Directly separate the variables. ಏನಾಗುತ್ತೆ, dy by y to the power of 5 is equal to minus dx by x to the power of 5 ಆಯ್ತು. Just separate the variables. Okay, and ಜ್ಞಾಪಕ ಇಟ್ಕೊಳ್ಳಿ, ಡಿನಾಮಿನೇಟರ್ ಡಿ ಎಕ್ಸ್ ಬರೋಂಗಿಲ್ಲ. ವಿತ್ ರೆಸ್ಪೆಕ್ಟ್ ಟು ವಾಟ್ ವಿ ಆರ್ ಇಂಟಿಗ್ರೇಟಿಂಗ್ ದಟ್ ಶುಡ್ ಬಿ ಇಂಟು ಡಿ ಎಕ್ಸ್ ಇಂಟು ಡಿ ವೈ, ಇದೇ ಫಾರ್ಮಲ್ಲಿ ಇರಬೇಕು. ಅದಕ್ಕೋಸ್ಕರ ಎಕ್ಸ್ ಪವರ್ 5 ಬೈ ಡಿ ಎಕ್ಸ್ ಅಂತಾನು ಬರಿಬೋದು, ಅಲ್ಲೂ ಸಪರೇಟ್ ಆಗುತ್ತೆ ವೇರಿಯೇಬಲ್ಸ್, ಬಟ್ ಇಂಟಗ್ರೇಟ್ ಮಾಡೋಕ್ಕಾಗಲ್ಲ. ಸೊ ಇಂಟಗ್ರೇಟ್ ಮಾಡೋಕ್ಕಾಗಲಿ ಅನ್ನೋ ಕಾರಣಕ್ಕೋಸ್ಕರ ಫಸ್ಟ್ ಡಿ ಎಕ್ಸ್ ನ್ಯೂಮರೇಟರ್ಗೆ ಹೋಗಬೇಕು, ಇದು ಡಿನಾಮಿನೇಟರ್ಗೆ ಬರುತ್ತೆ. ಓಕೆ, ನಾವು ಇಂಟಗ್ರೇಟ್ ಇಟ್. Integrate. So how to integrate it? Integral of y power 5 denominator ಅಲ್ಲಿ ಇರೋದನ್ನ ನ್ಯೂಮರೇಟರ್ ಬರೆದೆ minus y power minus 5 dy equal to integral of minus ಆಚೆ ಇದೆ x power minus 5 dx. ಆ integral of x power n ಏನು, n into x power n plus 1 by n plus 1, that is y power minus 5 plus 1 ಅಂದ್ರೆ minus 4 by minus 4 is equal to minus x power minus 4 by minus 4 plus ಕಾನ್ಸ್ಟೆಂಟು ಕೂಡ ಇಲ್ಲೆಲ್ಲ ಡಿನಾಮಿನೇಟರ್ ಅಲ್ಲಿ 4 ಇರೋದ್ರಿಂದ c by 4 ಅಂತ ಬರ್ಕೋತೀನಿ, ಏನು ಸಮಸ್ಯೆ ಇಲ್ಲ. ಕಾನ್ಸ್ಟೆಂಟ್ನ c by 4 ಆ್ಯಡ್ ಮಾಡ್ಕೊಳ್ಳಿ. ಏನಾಯ್ತು, ಈಗ ಎಲ್ಲ ಕಡೆ 4 ಕ್ಯಾನ್ಸಲ್ ಮಾಡ್ಬೋದು, ವಿ ಕ್ಯಾನ್ ಕ್ಯಾನ್ಸಲ್ ಥ್ರೂ ಔಟ್ 4 ಎಲ್ಲ ಕಡೆ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, y ಪವರ್ ಮೈನಸ್ 4 ಈಕ್ವಲ್ ಟು -4 ಕ್ಯಾನ್ಸಲ್ ಮಾಡ್ಕೊಂಡ್ರೆ ಇಲ್ಲಿ ಮೈನಸ್ y ಪವರ್ ಮೈನಸ್ 4 ಆಯಿತು, ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿದೆ, ಪ್ಲಸ್ x ಪವರ್ ಮೈನಸ್ 4 ಪ್ಲಸ್ c. ಐ ಹ್ಯಾವ್ ಕ್ಯಾನ್ಸಲ್ಡ್ ಥ್ರೂ ಔಟ್ -4, ಅಥವಾ -4 ಕ್ಯಾನ್ಸಲ್ ಮಾಡ್ಕೊಂಡ್ರೆ ಇಲ್ಲಿ ಪ್ಲಸ್ ಆಯಿತು, ಇದು ಮೈನಸ್ ಆಯಿತು, ಇದು ಮೈನಸ್ ಆಗುತ್ತೆ. ಹೌದಾ? ಓಕೆ, ನಾವು ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ we will get it as x power minus 4 plus y power minus 4 is equal to minus c, ಅಥವಾ 1 by x to the power of 4 plus 1 by y to the power of 4 is equal to minus c. So this is the required solution for the given differential equation. ಈ RHS ಸಿಂಪ್ಲಿಫಿಕೇಶನ್ ಇದನ್ನ ಮೈನಸ್ ಸಿ ಬದಲು ಈ ಮೈನಸ್ ಸಿ ಬೈ 4 ಅಂತ ತಗೊಂಡು ಇದನ್ನ ಪ್ಲಸ್ ಸಿ ಪ್ಲಸ್ ಸಿ ಪ್ಲಸ್ ಸಿ ಅಂತ ಬೇಕಾದ್ರೂ ಮಾಡ್ಕೊಳ್ಳಿ, ಅದು ನಿಮ್ಮ ಇಷ್ಟ, ಬಟ್ ಈ ಟರ್ಮ್ ಕರೆಕ್ಟಾಗಿ ಬರಬೇಕು. ರೈಟ್. ನೆಕ್ಸ್ಟ್, ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ dy by dx is equal to sin inverse x. ಇದು ಸಿಂಪಲ್ ಆಗಿದೆ. dy by dx is equal to sin inverse x ಅಂತಿದೆ. ಸೊ dy equal to sin inverse x into dx ಆಯಿತು. Integrate directly. Integrate. So integral of 1 into dy na is equal to integral of sin inverse x into dx ಮಾಡಕ್ಕೆ 1 into sin inverse x dx ಅಂತ ಬರ್ಕೋತೀನಿ. So apply integration by parts. First priority for inverse trigonometry, second priority for algebraic.
Integral of 1 with respect to y is equal to first into integral of second, that is sine inverse x into integral of 1 is x minus integral of derivative of first, that is 1 by root 1 minus x square into derivative if integral of 1 is x dx. ಈಗ ನೋಡಿ x y is equal to x into sin inverse x, ಇದು ಆಲ್ರೆಡಿ ಇಂಟಿಗ್ರಲ್ ಅಲ್ಲೂ ಮಾಡಿದೀವಿ ನಾವು. ಡೆರಿವೇಟಿವ್ ಆಫ್ 1 minus x square is minus 2x. ಸೊ ವಾಟ್ ಐ ವಿಲ್ ಡೂ, ಈ ಮೈನಸ್ ಹಾಫ್ ಏನಿದೆ ಮಲ್ಟಿಪ್ಲೈ ಬೈ minus 2x by root 1 minus x square ಡಿವೈಡ್ ಬೈ minus 2, ಇಲ್ಲಿ ಪ್ಲಸ್ ಆಗುತ್ತೆ ಅವಾಗ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಇಂಟು ಡಿ ಎಕ್ಸ್. ಸೊ ಅವಾಗ ಏನಾಯಿತು, y is equal to x into sin inverse x plus half into f dash x by root f of x. F dash x by root f of x is 2 root f of x. 2 root 1 minus x square plus c. 2 cancel ಆಯಿತು. The required solution is y is equal to x sin inverse x plus root 1 minus x square plus some constant c. This is the required integral. So ಇದರ integration ನಾವು ಇಂಟೆಗ್ರಲ್ ಚಾಪ್ಟರ್ ಅಲ್ಲೂ ಕೂಡ ಮಾಡಿದ್ದೀವಿ, ಸೇಮ್ ಥಿಂಗ್ ಇಲ್ಲೂ ಮಾಡಬೇಕಷ್ಟೆ. ನೆಕ್ಸ್ಟ್ ಕ್ವೆಶನ್, ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ e power x into tan y dx plus 1 minus e power x into secant square y dy is equal to 0. ಇಂಪಾರ್ಟೆಂಟ್ ಕ್ವೆಶನ್ ಎಕ್ಸಾಮ್ಗೆ. ಇದು ಹೇಗೆ ಮಾಡೋದು, ಸಿಂಪಲ್. e power x into tan y dx is equal to, ಇದು ಆರ್ ಎಚ್ ಎಸ್ಗೆ ಹೋದ್ರೆ 1 ಮೈನಸ್ ಆಗುತ್ತೆ, ಇದು ಪ್ಲಸ್ ಆಯಿತು. ಸೊ ಡೈರೆಕ್ಟಾಗಿ ಬರೀತೀನಿ ಅದನ್ನು, e power x minus 1 into secant square y dy. ಮೈನಸ್ ತಗೊಬೇಕು ಆಕ್ಚುಲಿ, ಮೈನಸ್ ಆಫ್ ದಿಸ್, ಹಂಗಂದ್ರೇನು, ಮೈನಸ್ ಆಫ್ ಮೈನಸ್, ಇದು ಪ್ಲಸ್ ಆಯಿತು, ಇದು ಮೈನಸ್ ಆಯಿತು. ಓಕೆ, ನಾವು ಒಂದೇ ಸ್ಟೆಪ್ಪಲ್ಲಿ ಡೈರೆಕ್ಟಾಗಿ ಬರ್ದಿದ್ದೀನಿ. ಸಪರೇಟ್ ದ ವೇರಿಯಬಲ್ಸ್, ವಿಲ್ ಗೆಟ್ e power x by e power x minus 1 into dx is equal to ಆರ್ ಎಚ್ ಎಸ್ ಅಲ್ಲಿ secant square y by tan y into dy. Okay, integrate it. So we'll get it as integral of e power x by e power x minus 1 into dx is equal to integral of secant square y by tan y into dy. ಎರಡು ಕಡೆ ನೋಡಿ, derivative of e power x is e power x minus 1 get 0. So derivative of denominator is in numerator, derivative of denominator is in numerator. Both are in the form of f dash x by f of x. Integration ಏನು, log mod e power x minus 1 ಇದಕ್ಕೆ log mod tan y. ಎರಡೂ ಕಡೆ log ಇರೋದ್ರಿಂದ take the constant also as log c. Okay, now log m minus log n, that is log of mod e power x minus 1 minus log mod tan y is equal to log c. Log m minus log n is log of m by n, that is log of e power x minus 1 by tan y is equal to log c. So that implies log cancel ಆಯಿತು, e power x minus 1 by log tan y equal to c. ಅಥವಾ we can write it as e power x minus 1 is equal to c tan y. This is the required solution for the given differential equation. ಅಥವಾ ಇನ್ನೊಂದು ಸ್ಟೆಪ್ ಮಾಡಿ e power x is equal to c tan y plus 1 ಅಂತ ಬೇಕಾದರೂ ಬರಿಬೋದು, ಬಟ್ ಇಷ್ಟು ಬರೆದ್ರೆ ಸಾಕು. This is the required solution for the given differential equation. Next, find the general solution of the differential equation dy by dx plus root 1 minus y square by 1 plus x square equal to 0. ಸೊ ಇದು ಕೂಡ ಸಿಂಪಲ್ ಆಗಿದೆ, ಇದು ಮಿಸಲೇನಿಯಸ್ ಕ್ವೆಶನ್ ಅಲ್ಲಿದೆ. dy by dx is equal to ಏನಂತ ಬರೀಬೋದು, ಮೈನಸ್ ರೂಟ್ನ ಸ್ಪ್ಲಿಟ್ ಮಾಡಿದ್ರೆ ರೂಟ್ 1 ಮೈನಸ್ ವೈ ಸ್ಕ್ವೇರ್ ಬೈ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಈಗ ಸಪರೇಟ್ ದ ವೇರಿಯಬಲ್ಸ್, ದಿಸ್ ಇಂಪ್ಲೈಸ್ dy by root 1 minus y square equal to minus dx by root 1 minus x square. So integrate it. You'll get integral of dy by root 1 minus y square equal to minus integral of dx by root 1 minus x square. So ಏನಾಗುತ್ತೆ ಇದು, sin inverse y equal to minus sin inverse x plus c, ಅಥವಾ we can write it as sin inverse x
plus sin inverse y is equal to c. This is the required general solution of the given differential equation. Right. Next, find the general solution of the differential equation y dx minus x dy is equal to 0. ಇದು ಕೂಡ ಮಿಸಲೇನಿಯಸ್ ಅಲ್ಲೇ ಇದೆ. ವೆರಿ ಸಿಂಪಲ್. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ y dx minus x dy by y is equal to 0. ಸಿಂಪ್ಲಿಫೈ ಮಾಡೋಣ. y ಕ್ಯಾನ್ಸಲ್ ಆಯಿತು, dx minus x by y into dy is equal to 0. ಸೊ ಏನಾಗುತ್ತೆ, ಇದು ಆರ್ ಎಚ್ ಎಸ್ ಹಾಕಿದ್ರೆ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಬೈ ವೈ ಇಂಟು ಡಿ ವೈ, ಅಥವಾ ಏನಾಯ್ತು ಡಿ ಎಕ್ಸ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ಡಿ ವೈ ಬೈ ವೈ ಆಯಿತು. ಸಿಂಪಲ್. ನಾವು ಇಂಟಿಗ್ರೇಟ್. ಸೊ ಇಂಟೆಗ್ರಲ್ ಆಫ್ ಡಿ ಎಕ್ಸ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಡಿ ವೈ ಬೈ ವೈ. ಇಂಟೆಗ್ರೇಟ್ ಮಾಡಿದ್ರೆ 1 by ಎಕ್ಸ್ಗೆ ಲಾಗ್ ಮಾಡ್ ಎಕ್ಸ್ ಈಕ್ವಲ್ ಟು ಲಾಗ್ ಮಾಡ್ ವೈ ಪ್ಲಸ್ ಎರಡು ಲಾಗ್ ಇದೆ, ಕಾನ್ಸ್ಟೆಂಟು ಲಾಗ್ ಸಿ ತಗೊಳ್ಳಿ. ದಿಸ್ ಇಂಪ್ಲೈಸ್ ಲಾಗ್ ಎಮ್ ಮೈನಸ್ ಲಾಗ್ ಎನ್, ಲಾಗ್ ಮಾಡ್ ಎಕ್ಸ್ ಮೈನಸ್ ಲಾಗ್ ಮಾಡ್ ವೈ is equal to log c ಆಯಿತು. ಲಾಗ್ ಎಮ್ ಮೈನಸ್ ಲಾಗ್ ಎನ್ is log of m by n, that is log of mod x by y is equal to log c. So log cancel ಮಾಡಿದ್ರೆ we'll get x by y is equal to c, or we can take it as x is equal to c into y. This is the required general solution of the differential equation y dx minus x dy by y is equal to 0. Right? ಇದನ್ನ ಇನ್ನೊಂದು ಮೆಥಡಲ್ಲೂ ಕೂಡ ಮಾಡ್ಬೋದು. ಹೇಗೆ? ಉಲ್ಟಾ ಮಾಡಿದ್ರೆ ಇದೇನಾಗುತ್ತೆ, dy by y is equal to dx by x ಆಯಿತು. ಇದನ್ನ ಇಂಟಗ್ರೇಟ್ ಮಾಡಿದ್ರೆ integral of dy by y is equal to integral of dx by x. So log mod y equal to log mod x plus log c. So ಈ ಕೇಸಲ್ಲಿ ಏನಾಗುತ್ತೆ, we will get log of y by x is equal to log c ಆಯಿತು. So that implies y is equal to log cancel ಆದರೆ y is equal to c into x ಅಂತ ಬರುತ್ತೆ. either x is equal to cy or y is equal to cx, ಎರಡು ಕರೆಕ್ಟು, ಯಾವುದಾದ್ರೂ ಬರೀಬೋದು. ಸೊ ಇಫ್ ವಿ ಕನ್ಸಿಡರ್ dx by x is equal to dy by y, ಈ ಆನ್ಸರ್ ಬರುತ್ತೆ. ರಿವರ್ಸ್ ಮಾಡಿದ್ರೆ ಈ ಆನ್ಸರ್ ಬರುತ್ತೆ. ಎರಡೂ ರಾಂಗ್ ಅಲ್ಲ, ಎರಡು ಕರೆಕ್ಟ್. ರೈಟ್. ನೆಕ್ಸ್ಟ್ ಕ್ವೆಶನ್. ಶೋ ದಟ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ dy by dx plus y square plus y plus 1 by x square plus x plus 1 equal to 0 is given by x plus y plus 1 is equal to a into 1 minus x minus y minus 2x into y. ಸೊ ಇದನ್ನ ಹೇಗೆ ಮಾಡಬೇಕು? ಲೆಟ್ ಅಸ್ ಕನ್ಸಿಡರ್ dy by dx. ಇದು ಆರ್ ಎಚ್ ಎಸ್ಗೆ ಹಾಕಿದ್ರೆ ಮೈನಸ್ ವೈ ಸ್ಕ್ವೇರ್ ಪ್ಲಸ್ ವೈ ಪ್ಲಸ್ 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1. ನಾವು ಸಪರೇಟ್ ದ ವೇರಿಯೇಬಲ್ಸ್. ಏನಾಗುತ್ತೆ, dy by 1 y square plus y plus 1 is equal to minus dx divided by x square plus x plus 1. Okay, now integrate ಮಾಡಬೇಕು. ಇದನ್ನ ಇಂಟಿಗ್ರೇಟ್ ಮಾಡಕ್ ಮುಂಚೆ ಲೆಟ್ ಅಸ್ ಕಂಪ್ಲೀಟ್ ದ ಸ್ಕ್ವೇರ್ ಆಫ್ ದಿಸ್. ಇಲ್ಲಿ ಕಂಪ್ಲೀಟ್ ದ ಸ್ಕ್ವೇರ್ ಒನ್ ಟರ್ಮ್ ಮಾಡೋಣ. ಎರಡು ಸಿಮಿಲರ್ ಇರೋದ್ರಿಂದ ಒಂದೇ ಯೂಸ್ ಮಾಡ್ಕೊಳ್ಳೋಣ. x square plus x plus 1 completing the square, x square plus 2 into x ಫಾರ್ಮ್ ಬರಬೇಕು. 2 into half into x ಅಂತ ಬರ್ಕೋತೀನಿ. a square plus 2ab plus b square ಅಂದ್ರೆ half square, add 1 by 4 subtract 1 by 4 plus 1, that is ಇದಿಷ್ಟು ಸೇರಿ x plus half whole square minus 1 by 4 plus 1, 4 minus 1 that is 3 by 4. ಅದನ್ನೇನಂತ ಬರಿಬೋದು, x plus half whole square plus root 3 by 2 whole square ಅಂತ ಬರ್ಕೋಬೋದು. ಅದನ್ನ ಇಲ್ಲಿ ಯೂಸ್ ಮಾಡ್ಕೊಳ್ಳೋಣ. ಸೊ ಏನಾಗುತ್ತೆ, that will gives us dy by y plus half square plus root 3 by 2 square, ಇಲ್ಲಿ minus dx divided by y plus half square plus root 3 by 2 square. Now integrate ಏನಾಗುತ್ತೆ, integral of dx by y plus half
whole square plus root 3 by 2 whole square equal to minus integral of dy dx by, this is x, sorry, x plus half whole square plus root 3 by 2 whole square. Now both are in the form of x square plus a square. 1 by x square plus a square ge integration ಏನು 1 by a place ಅಲ್ಲಿ root 3 by 2 tan inverse of y, x place ಅಲ್ಲಿ y plus half divided by a is root 3 by 2 equal to minus 1 by root 3 by 2 tan inverse of x plus half divided by root 3 by 2 plus some constant c. So this is the integral. Simplify ಮಾಡೋಣ ಈಗ 2 by root 3 tan inverse of LCM ತಗೊಂಡ್ರೆ 2y plus 1 by root 3 equal to ಇಲ್ಲಿ minus 2 by root 3 tan inverse of 2x plus 1 by root 3 plus c. ಓಕೆ, ಈಗ 2 by root 3 ಕಾಮನ್ ತೆಗೆದುಬಿಡೋಣ. ಇಲ್ಲಿ tan inverse x, tan inverse of 2y plus 1 by root 3 ಒಂದು, ಇದು ಲೆಫ್ಟ್ ಸೈಡ್ ಬಂತು ಅಂದರೆ 2 by root 3 ಕಾಮನ್ ತೆಗೆದಿದ್ದೀನಿ ಪ್ಲಸ್ tan inverse of 2x plus 1 by root 3 is equal to c. Okay, now this is in the form of tan inverse x plus tan inverse y. Tan inverse x plus tan inverse y. Formula ಏನು tan inverse of x plus y by 1 minus x into y. ಈ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಳೋಣ. ಏನು ಬರುತ್ತೆ ನಮಗೆ? Applying this formula we will get it as tan inverse x plus tan inverse y, that is tan inverse of x plus y. x plus y ಅಂದ್ರೆ 2x plus 1 plus 2y plus 1 whole divided by root 3. ಎರಡಕ್ಕೂ root 3 denominator same. So add the numerators. Divide by 1 minus x into y. x into y ಅಂದರೆ 2x plus 1 into 2y plus 1 by root 3 into root 3 is 3. That is equal to, ಇದನ್ನ RHS ಮಲ್ಟಿಪ್ಲೈ ಮಾಡಿ root 3 by 2 into c. ಓಕೆ, ಈಗ ಏನಾಗುತ್ತೆ ಸಿಂಪ್ಲಿಫೈ ಮಾಡೋಣ ಇದನ್ನ. tan inverse of ನ್ಯೂಮರೇಟರ್ ಏನಾಯಿತು 2x plus 2y plus 2, 2x plus 2y plus 2 divide by root 3 whole divided by, ಇದೇನಾಗುತ್ತೆ 3 minus, multiply this 2x into 2y 4xy, then ಎಲ್ಲ ಮೈನಸ್ minus 2x into 1 2x, then minus 2y minus 1 by 3, that is equal to root 3 by 2 into c. ಈಗ tan ಆ ಕಡೆಗೆ ಹಾಕ್ಬಿಡೋಣ. ದಟ್ ಈಸ್ ಏನಾಯಿತು 2x plus 2y by plus 2 whole divided by root 3 ಇಲ್ಲೊಂದು root 3 ಕ್ಯಾನ್ಸಲ್ ಆಗುತ್ತೆ, root 3 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ whole divided by root 3 ಬರುತ್ತೆ ಇಲ್ಲಿಗೆ. ಸೊ ದಟ್ ಈಸ್ 3 minus 1, that is 2 minus 4xy minus 2x minus 2y whole divided by, this is root 3 ಬಂತು, is equal to tan of root 3 by 2c. ಈ tan ನ ಆ ಕಡೆ ಕಳಿಸಿದ್ದೀವಿ. Now ಈ root 3 let us consider this as 2 ಡಿವೈಡ್ ಮಾಡ್ಕೊಂಡ್ಬಿಡೋಣ. root 3 ಇಲ್ಲಿಗೆ ಬಂತು, root 3 times ಎಲ್ಲಾದ್ರಲ್ಲೂ 2 ಕಾಮನ್ ತೆಗೆದ್ಬಿಡೋಣ. 2 times x plus y plus 1, ಡಿನಾಮಿನೇಟರಲ್ಲೂ 2 ಕಾಮನ್ ತೆಗೆದ್ರೆ ಐ ವಿಲ್ ರೈಟ್ ಇಟ್ ಆಸ್ 1, ಆಮೇಲೆ ಮೈನಸ್ ಎಕ್ಸ್ ಮೈನಸ್ ವೈ, ಇಲ್ಲಿ 2 ಕಾಮನ್ ತೆಗೆದ್ರೆ minus 2xy is equal to tan inverse, tan of root 3 by 2 into c. ಈ root 3 ನ ಡಿನಾಮಿನೇಟರ್ಗೆ ಹಾಕೋಣ. ಇಲ್ಲಿ 2 2 ಕ್ಯಾನ್ಸಲ್ ಆಯಿತು. x plus y plus 1 by 1 minus x minus y minus 2xy equal to 1 by root 3 into tan root 3 by 2 into c. ಇದಿಷ್ಟು ಕಾನ್ಸ್ಟೆಂಟ್.
ಸೊ ಲೆಟ್ ಅಸ್ ಟೇಕ್ ಇಟ್ ಆಸ್ ಎ. ಸೊ ಇಲ್ಲಿ ಬರೀತೀನಿ ಅದನ್ನ. ಇದಿಷ್ಟು ಕಾನ್ಸ್ಟೆಂಟ್ನ ಎ ಅಂತ ಬರ್ಕೊಳ್ಳೋಣ. ಸೊ ಎಕ್ಸ್ ಪ್ಲಸ್ ವೈ ಪ್ಲಸ್ 1 ಡಿವೈಡ್ ಬೈ 1 ಮೈನಸ್ ಎಕ್ಸ್ ಮೈನಸ್ ವೈ minus 2xy equal to a, where a is equal to, what is that value? 1 by root 3 tan root 3 by 2 into c. ಇದಿಷ್ಟು ಕಾನ್ಸ್ಟೆಂಟು, ಆ ಎಲ್ಲ ಕಾನ್ಸ್ಟೆಂಟ್ನು ಸೇರಿ ಒಂದು ಕಾನ್ಸ್ಟೆಂಟ್ ಪ್ಯಾರಾಮೀಟರ್ ಎ ಬರೆಯೋಣ. ದಿಸ್ ಇಂಪ್ಲೈಸ್ ಏನಾಯಿತು, ಎಕ್ಸ್ ಪ್ಲಸ್ ವೈ ಪ್ಲಸ್ 1 is equal to a into 1 minus x minus y minus 2xy. So which is the general solution which they have asked to prove. ಅವರು ಅದನ್ನೇ ಪ್ರೂವ್ ಮಾಡಿ ಅಂತ ಕೇಳಿರೋದು. ಸೊ ಇಲ್ಲಿ ಈ ಸ್ಟೆಪ್ ಕೇರ್ಫುಲ್ ಆಗಿ ಮಾಡಿದ್ರೆ ನಮಗೆ ಆನ್ಸರ್ ಕರೆಕ್ಟಾಗಿ ಬರುತ್ತೆ, ರೈಟ್. ಇದು ಮಿಸಲೇನಿಯಸ್ ಕ್ವೆಶನ್ ಅಲ್ಲಿದೆ, 3 ಮಾರ್ಕ್ಗೆ ಬಹುಶಃ ಕೇಳಲ್ಲ, ಕೇಳಿದ್ರು ಈ ರೀತಿ ಮಾಡಬೇಕು. ನೆಕ್ಸ್ಟ್, ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ dy by dx is equal to e power x plus y. ಸೊ ಇದನ್ನು ಯಾವ ರೀತಿ ಮಾಡೋದು, dy by dx is equal to e power x plus y ನ e power x into e power y ಅಂತ ತಗೊಂಬೋದು. ಓಕೆ, ಸೊ ದಟ್ ಈಸ್ dy by e power y is equal to dx, that is e power x into dx. ಸೊ ಇದನ್ನ ರಿಅರೇಂಜ್ ಮಾಡ್ಕೊಳ್ಳೋಣ. e power x into dx is equal to e power minus y into dy. ಈಗ integrate. So we will get it as integral of e power x into dx is equal to integral of e power minus y into dy. Integrate it, we will get e power x integration e power x, e power minus y ke minus e power minus y plus some constant c, or e power x plus e power minus y equal to c. This is the required general solution for the given differential equation, right? So ilge finding the general solution of the differential equation using variable separable method. Ella questions mugide. Next we have to discuss finding the particular solution ಮತ್ತೆ finding the equation of curve, some other practical problems. ಅದನ್ನ ಹೇಗೆ ಮಾಡಬೇಕು using variable separable method. ಇನ್ನು ಕೆಲವು ಪ್ರಾಬ್ಲಮ್ಸ್ ಇದೆ, ಅದನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.